ಆರ್ಥಿಕ ಸ್ಟೇಟಸ್ ಸ್ಥಿತಿ ನೋಡಿನೂ ತುಂಬ ತಾರತಮ್ಯ ಇದೆ. ಅದು ಈಗ ನಾವು ಆ ಥರ ಜನರಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ. ಒಂದು ಕ್ಯಾಸ್ಟು ಕ್ಲಾಸ್ ಆಗ್ತಾ ಇದೆ. ಬರೀ ಕ್ಯಾಸ್ಟ್ ಅಷ್ಟೇ ಆಗಿರಲ್ಲ, ಅದರಲ್ಲೊಂದು ಕ್ಲಾಸ್ ಫಾರ್ಮ್ ಆಗ್ತಾ ಇದೆ. ಒಂದು ಕ್ಲಾಸ್, ನ್ಯೂ ಕ್ಲಾಸ್. ಬಾಬಾ ಸಾಹೇಬ್ರ ಕಾಲದಲ್ಲೂ ಇಟ್ ವಾಸ್ ಎ ಕ್ವಶನ್ ಫಾರ್ ಹಿಮ್. ಇದನ್ನು ಭಾಳ ಚೆನ್ನಾಗಿ ನಮಗೆ ಬಿಡಿಸಿ ತೋರಿಸಿದ್ದು ಗ್ರಾಮ್ಶಿ ಮಾತ್ರ ಭಾಳ ಚೆನ್ನಾದ ರೀತಿಯಲ್ಲಿ ಈ ಥರ ಒಂದು ನ್ಯೂ ಲಿಬರಲ್ ವರ್ಗ ಯಾಕೆ ಹುಟ್ಟುತ್ತೆ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ರೇನು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಂದರೆ ಎಲ್ಸ್ ಐ ಕಾಂಟ್ ಸೇ ಕನ್ಫ್ಯೂಷನ್, ಬಟ್ ಈಸ್ ಥಿಂಕಿಂಗ್ ವಾಸ್ ಲೈಕ್ ದ್ಯಾಟ್. ಏನಪ್ಪ ಅಂದರೆ ಸಾಂಸ್ಕ್ರಿಟೈಸೇಷನ್ ಈಸ್ ದಿ ರೀಸನ್ ಅಂತ ಅವ್ರು ಅಂದ್ಕೊಂಡಿದ್ರು. ನಮಗಿಂತ ಮೇಲ್ಜಾತಿಯವರ ಸಂಸ್ಕೃತಿ ಆಚಾರ ವಿಚಾರಗಳನ್ನ ನಾವು ಅಳವಡಿಸ್ಕೋಬೇಕು ಅಂತ ಅಳವಡಿಸ್ಕೊಳ್ತಾರೆ. ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ತಿರುಪ್ತಿಗೆ ಹೋಗ್ತಾರೆ, ಈ ಥರ ಎಲ್ಲ ಅಂದ್ಕೊಂಡಿದ್ರು. ಅದಾಗಿಲ್ಲ. ಆದರೆ ಗ್ರಾಮ್ಶಿ ಹೇಳೋದೇನೆಂದರೆ ಅದಲ್ಲ ಅಂತ. ಇಟ್ ಈಸ್ ನಾಟ್ ಸಾಂಸ್ಕ್ರಿಟೈಸೇಷನ್. ಆ ವರ್ಗಕ್ಕೆ ತನ್ನದೇ ಆದಂಥ ಒಂದು ಹಿತಾಸಕ್ತಿ ಉಟ್ಕೊಳ್ಳುತ್ತಂತೆ, ಸೆಲ್ಫ್ ಇಂಟ್ರೆಸ್ಟ್. ಅದನ್ನೇ ಬಾಬಾ ಸಾಹೇಬ್ರು ಹೇಳೋದು ಅಂತಂದರೆ ಗ್ರೇಡೆಡ್ ಇನ್ಇಕ್ವಾಲಿಟಿ ಅಂತ, ಅಸಮಾನತೆಯ ಶ್ರೇಣೀಕರಣಕ್ಕೊಳಗಾಗಿದೆ ಅಂತ.